ಸ್ನೇಹಿತರೆ, BPL ರೇಷನ್ ಕಾರ್ಡ್ ತಿದ್ದುಪಡಿ ಮಾಡುವಂಥ ಪ್ರಕ್ರಿಯೆ ಮತ್ತೆ ಶುರುವಾಗಿರುವಂಥದ್ದು. ಸ್ನೇಹಿತರೆ, ಯಾರು ಒಂದು BPL ರೇಷನ್ ಕಾರ್ಡ್ನಲ್ಲಿ ಯಾವುದೇ ಒಂದು ಅಪ್ಡೇಟ್ ಮಾಡಿಸ್ಬೇಕು ಆಗಿತ್ತು ಅಂತಂದ್ರೆ ದಯವಿಟ್ಟು ಅಪ್ಡೇಟ್ ಮಾಡಿಸ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ದಯವಿಟ್ಟು ದಿನಾಂಕ ಮತ್ತು ಯಾವ ಸಮಯದಿಂದ ಯಾವ ಸಮಯದವರೆಗೆ ತಿದ್ದುಪಡಿನ ಮಾಡಿಕೊಳ್ಳಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ ಅಂತ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಶುರು ಮಾಡೋದಕ್ಕಿಂತ ಮುಂಚೆ ನಮ್ಮ ಚಾನಲ್ ಏನಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ರೇಷನ್ ಕಾರ್ಡಲ್ಲಿ ಯಾವುದೇ ಒಂದು ತಿದ್ದುಪಡಿ, ಮನೆಯಲ್ಲಿ ಹೊಸದಾಗಿ ಮದುವೆ ಆದಂಥವರ ಹೆಸರನ್ನ ಸೇರ್ಪಡೆ ಮಾಡೋದು ಮತ್ತು ಮಕ್ಕಳ ಹೆಸರನ್ನ ಸೇರ್ಪಡೆ ಮಾಡುವಂಥದ್ದು, ಈ ರೀತಿಯಾದಂಥ ಒಂದು ಕೆಲಸನ ಮಾಡಲಿಕ್ಕೆ ಜನರು ಕಾಯ್ತಾ ಇರ್ತಾರೆ. ಅಂಥ ಸಂದರ್ಭದಲ್ಲಿ ರೇಷನ್ ಕಾರ್ಡ್ ತಿದ್ದುಪಡಿ ಬಿಟ್ಟಾಗ ಮಾತ್ರ ಇದು ಸಾಧ್ಯ ಆಗುವಂಥದ್ದು. ಅದಕ್ಕಾಗಿ ಈಗ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡುವಂಥ ಪ್ರಕ್ರಿಯೆ ಆರಂಭವಾಗಿದೆ. ನೀವು ಮಾರ್ಚ್ 31ನೇ ತಾರೀಕುವರೆಗೂ 2026 ಮಾರ್ಚ್ 31ನೇ ತಾರೀಕುವರೆಗೂ ತಿದ್ದುಪಡಿ ಆರಂಭದಲ್ಲಿ ಇರುತ್ತೆ, ತಿದ್ದುಪಡಿ ಪ್ರಕ್ರಿಯೆಯಲ್ಲಿ ಇರುತ್ತೆ. ದಯವಿಟ್ಟು ನೀವು ತಿದ್ದುಪಡಿ ಮಾಡ್ಕೊಳ್ಬೋದು. ಸ್ನೇಹಿತರೆ, ಇದು ಈಗ ಚಾಲ್ತಿಯಲ್ಲಿ ಇರುತ್ತೆ. ನೀವು ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ 5 ಗಂಟೆಯವರೆಗೆ 5 ಗಂಟೆಯ ಒಳಗಡೆ ಯಾವಾಗಾದರೂ ನೀವು ತಿದ್ದುಪಡಿನ ಮಾಡ್ಕೊಳ್ಬೋದು. ಅನಂತರ ವೆಬ್ಸೈಟ್ ಮತ್ತೆ ಕ್ಲೋಸ್ ಆಗುತ್ತೆ. ಬೆಳಗ್ಗೆ 10 ಗಂಟೆಯಿಂದ 5 ಗಂಟೆ ಒಳಗಡೆ ಯಾವಾಗ ಬೇಕಾದರೂ ನೀವು ತಿದ್ದುಪಡಿ ಮಾಡ್ಕೊಳ್ಳಿಕ್ಕೆ ಅವಕಾಶ ಇರುತ್ತೆ. 5 ಗಂಟೆ ನಂತರ ಮತ್ತೆ ನಿಮ್ಗೆ ಓಪನ್ ಆಗೋದಿಲ್ಲ ಮತ್ತು 10 ಗಂಟೆವರೆಗೂ ಕೂಡ ಬೆಳಗ್ಗೆ ಓಪನ್ ಆಗೋದಿಲ್ಲ. ಸ್ನೇಹಿತರೆ, ಅದಕ್ಕಾಗಿ ತಿದ್ದುಪಡಿ ಮಾಡಿಕೊಳ್ಳುವಂಥವ್ರಿಗೆ ಒಂದು ಮಾಹಿತಿ ತಿಳಿಸ್ಕೊಟ್ಟಿದ್ದೀನಿ. ಏನೆಲ್ಲ ತಿದ್ದುಪಡಿ ಮಾಡ್ಕೊಳ್ಬೋದು ಅಂತಂದ್ರೆ, ಡೆತ್ ಆದಂಥವ್ರು ಡಿಲೀಟ್ ಮಾಡ್ಬೋದು, ಮಕ್ಕಳ ಹೆಸರನ್ನ ಸೇರ್ಪಡೆ ಮಾಡ್ಬೋದು ಮತ್ತು ಸದಸ್ಯರು ಕೂಡ ಆ್ಯಡ್ ಮಾಡ್ಬೋದು ಮತ್ತು ಒಂದು ರೇಷನ್ ಅಂಗಡಿಯಿಂದ ಇನ್ನೊಂದು ರೇಷನ್ ಅಂಗಡಿಗೆ ಬದಲಾವಣೆ ಕೂಡ ಮಾಡ್ಕೊಳ್ಬೋದು. ಮತ್ತು ಏನಾದರೂ ಬೇರೆ ಒಂದು ಜಿಲ್ಲೆಯಲ್ಲಿ ನೀವೇನಾದರೂ ಇದ್ದರೆ ಆ ಜಿಲ್ಲೆಗೆ ಅಡ್ರೆಸ್ ಚೇಂಜಸ್ ಮಾಡ್ಕೊಳ್ಬೋದು. ಸ್ನೇಹಿತರೆ, ಈ ರೀತಿಯಾಗಿ ನೀವು ರೇಷನ್ ಕಾರ್ಡಲ್ಲಿ ಏನಾದರೂ ಹೆಸರು ತಿದ್ದುಪಡಿ ಆಗಿತ್ತು ಆಧಾರ್ ಕಾರ್ಡಲ್ಲಿ ಅಂದರೆ ರೇಷನ್ ಕಾರ್ಡಲ್ಲಿ ಕೂಡ ಅಪ್ಡೇಟ್ ಮಾಡ್ಕೊಳ್ಬೋದು. ಸ್ನೇಹಿತರೆ, ಏನಾದರೂ ಫೋಟೋ ಚೇಂಜ್ ಮಾಡ್ಬೇಕಂತಂದ್ರೆ ಅದನ್ನು ಕೂಡ ಅವಕಾಶ ಇದೆ, ದಯವಿಟ್ಟು ಮಾಡ್ಕೊಳ್ಬೋದು. ಸ್ನೇಹಿತರೆ, ಈ KYC ಇಲ್ಲಾಂದರೂ ಕೂಡ KYC ಮಾಡ್ಕೊಳ್ಳಿಕ್ಕೆ ಇದರಲ್ಲಿ ಸುಲಭವಾದ ಮಾಹಿತಿ ಇದರಲ್ಲಿ ನೀವು ಮಾಡ್ಕೊಳ್ಳಿಕ್ಕೆ ಅವಕಾಶ ಇರುತ್ತೆ, ದಯವಿಟ್ಟು ಮಾಡಿಕೊಳ್ಬೋದು. ಮತ್ತು ನೀವು ಹೆಚ್ಚಿನ ಮಾಹಿತಿಗೆ ಗ್ರಾಮ 1, ಕರ್ನಾಟಕ 1, ಬೆಂಗಳೂರಿನಲ್ಲಿ ನೀವು ಹೋಗಿ ಮಾಹಿತಿನ ಪಡೆದುಕೊಳ್ಬೇಕಾಗತ್ತೆ. ತಿದ್ದುಪಡಿ ಮಾತ್ರ ನಿಮಗೆ ಅವಕಾಶ ಕೊಟ್ಟಿದ್ದಾರೆ, ಮಾರ್ಚ್ 31ರವರೆಗೂ ಇದೆ. ದಯವಿಟ್ಟು ಮಾಡ್ಕೊಳ್ಳಿ. ನಮ್ಮ ಚಾನಲ್ ಇದೇ ರೀತಿ ಅಪ್ಡೇಟ್ ನಿಮ್ಗೆ ಬೇಕು ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಸ್ನೇಹಿತರೆ. ಥ್ಯಾಂಕ್ ಯು.